ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ಲಾಸ್ 5. ಪ್ರೀವಿಯಸ್ ಕ್ಲಾಸಲ್ಲಿ ಪರ್ಮಿಟೇಷನ್ನ ಸ್ಟಾರ್ಟ್ ಮಾಡಿದ್ವಿ, ಹೌದಾ? ಅದರಲ್ಲಿ ಅರೌಂಡ್ 12 ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ ನೋಡಿ. ಅದೇ ಥರ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಂಡ್ರಿ. ಪ್ರಾಬ್ಲಮ್ ನಂಬರ್ 13. ಫೈಂಡ್ the number of permutation of the word. Find the number of permutation of the word Mississippi number of permutation of the word Mississippi in which ಮತ್ತೆ ಫಸ್ಟ್ ಒನ್ 4s are together and 2p are together ಅಂತ ಹೇಳಿದ್ದಾರೆ. 4s are together and 2p are together. ನೆಕ್ಸ್ಟ್ ಇದರಲ್ಲೇ ಸೆಕೆಂಡ್ ಒನ್ 4i are not together. 4i are not together. ನೋಡ್ಕೊಳ್ಳಿ, ಡಿಫರೆಂಟ್ ಇದೆ ಮತ್ತು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಎಷ್ಟೊಂದು ಸಲ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು ನೋಡಿ. ಯಾವ ಥರ ಸಿಂಪ್ಲಿಫೈ ಮಾಡ್ಕೊತೀವಿ ಅಂತೇಳಿ. ಫಸ್ಟು ಗಿವನ್ ವರ್ಡ್ ಈಸ್ ನೋಡಿ, ಮಿಸಿಸಿಪಿ ಅಂತ ಕೊಟ್ಟಿದ್ದಾರಲ್ಲ, ಹೌದಾ? ಇದನ್ನೇ ಯಾವ ಥರ ಬರ್ಕೊತೀವಿ ಅಂದರೆ ನೋಡಿ, ಎಮ್ 1 ಟೈಮ್ ಇದೆ, ಅದಕ್ಕೆ 1 ಟೈಮ್ ಬರ್ಕೊಂಡೆ. ನೆಕ್ಸ್ಟ್ ಐ ಎಷ್ಟು ಟೈಮ್ ಇದೆ? 1 2 3 4 ಐ ಇದೆ, ಅದಕ್ಕೆ 4 ಐನು ಒಟ್ಟಿಗೆ ಬರ್ಕೊಂಡಿರ್ತೀನಿ. ಜಸ್ಟು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೆ. ನೋಡಿ ಎಷ್ಟು ಟೈಮ್ ಇದೆ? 4 ಟೈಮ್ ಇದೆ, ಅದಕ್ಕೆ ಅದನ್ನೂ ಬರ್ಕೊಂಡಿರ್ತೀನಿ. ನೆಕ್ಸ್ಟ್ ಪಿ 2 ಟೈಮ್ ಇದೆ, ಹೌದಾ? ಟೋಟಲ್ ಎಷ್ಟು ಲೆಟರ್ಸ್ ಇದೆ ಇದರಲ್ಲಿ? 4 + 4 8 9 10 ಇದೊಂದು 11, ಟೋಟಲ್ 11 ಲೆಟರ್ಸ್, ಹೌದಾ? ಎಷ್ಟಿದೆ, ಹೌದಾ? ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀನಿ ಅಂತೇಳಿ. ಫಸ್ಟು ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೋಡಿ. ನಾವು ದ ನಂಬರ್ ಆಫ್ permutations of the given word is the given word taken all at a time, taken all at a time is ಏನು ಬರಿಬೋದು? ಟೋಟಲ್ 11 ಇದೆ, ಅದಕ್ಕೆ 11 ಫ್ಯಾಕ್ಟೋರಿಯಲ್ ಬರ್ಕೊಂಡ್ಬಿಡ್ತೀನಿ, ಡಿವೈಡೆಡ್ ಬೈ ನೋಡಿ. ಯಾವ್ದಾದ್ರು ರಿಪೀಟ್ ಆಗಿದೆ ಅದನ್ನು ರಿಮೂವ್ ಮಾಡ್ತಾ ಬರ್ಬೇಕು ತಾನೆ. ಯಾವ್ದಾದ್ರು ರಿಪೀಟ್ ಆಗಿರೋದು ಐ 4 ಟೈಮ್ಸ್ ರಿಪೀಟ್ ಆಗಿದೆ, ಅದಕ್ಕೆ 4 ಫ್ಯಾಕ್ಟೋರಿಯಲ್. ಎಸ್ 4 ಟೈಮ್ಸ್ ರಿಪೀಟ್ ಆಗಿದೆ, 4 ಫ್ಯಾಕ್ಟೋರಿಯಲ್. ಪಿ 2 ಟೈಮ್ಸ್ ರಿಪೀಟ್ ಆಗಿದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್, ಹೌದಾ? ಎಷ್ಟು ಬರುತ್ತೆ ಅದು ನೋಡಿ. 11 ಫ್ಯಾಕ್ಟೋರಿಯಲ್ ಅದು 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಬರೀಬೋದಲ್ಲ, ಡಿವೈಡೆಡ್ ಬೈ ನೋಡಿ 4 ಫ್ಯಾಕ್ಟೋರಿಯಲ್ ಹಾಗೆ ಬರ್ಕೊತೀನಿ. ಇಂಟು 4 ಫ್ಯಾಕ್ಟೋರಿಯಲ್ನ 4 ಇಂಟು 3 ಇಂಟು 2 ಇಂಟು 1 ಇಂಟು 2 ಫ್ಯಾಕ್ಟೋರಿಯಲ್ನ 2 ಇಂಟು 1, ಹೌದಾ? ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಷ್ಟೇ ನೋಡಿ. 4 ಫ್ಯಾಕ್ಟೋರಿಯಲ್ಲು 4 ಫ್ಯಾಕ್ಟೋರಿಯಲ್ಲು ಕ್ಯಾನ್ಸಲ್ ಆಯಿತು ನೋಡಿ. 4 ಇಂಟು 4 1s 4 2s ಮತ್ತು 2 2 ಕ್ಯಾನ್ಸಲ್ ಆಯಿತು. 2 1s 2 3s ಮತ್ತು 3 3ನೂ ಕ್ಯಾನ್ಸಲ್ ಆಯಿತು, ಹೌದಾ? ಹಾಗಾದ್ರೆ ಏನೇನು ಉಳಿತಾ ಇದೆ? 11 ಇಂಟು 10 ಇಂಟು 9 ಇಂಟು 7 ಇಂಟು 5, ಹೌದಾ? ನೋಡಿ, ಇದನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಬರಿಬೋದು ನೋಡಿ. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, ಹೌದಾ? 34,650 ಬರುತ್ತೆ ನೋಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಂಬಿಡಿ ಅಷ್ಟೇ. ನೆಕ್ಸ್ಟು ಇದು ನೋಡಿ, ಫಸ್ಟ್ ಒನ್ ಮಾಡ್ಕೊತೀವಿ.
ಇದು ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಇದರಲ್ಲಿ ಎಲ್ಲ ಟೈಪು ಇದೆ, ಅದರಲ್ಲಿ ಏನು ಪಾಸಿಬಿಲಿಟೀಸ್ ಇದೆ ಅಷ್ಟು ಇದೆ ನೋಡಿ. ಫಸ್ಟ್ ಒನ್ನೊಳಗೆ ಒಂದಿಷ್ಟು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 4s ಆರ್ ಟುಗೆದರ್ ಅಂತ ಹೇಳಿದ್ದಾರೆ, ಹೌದಾ? ಅಂದರೆ 4s ಒಟ್ಟಿಗೆ ಬರಬೇಕು, ಹೌದಾ? ನೆಕ್ಸ್ಟ್ ಏನಂತ ಹೇಳಿದ್ದಾರೆ? ಆ್ಯಂಡ್ 2p ಆರ್ ಟುಗೆದರ್ ಅಂತಲೇ ಹೇಳಿದ್ದಾರೆ. ಅಂದರೆ 2p ಒಟ್ಟಿಗೆ ಬರಬೇಕು. ಆದರೆ ಉಳ್ಕೊಂಡಿರೋದು ಎಷ್ಟು ನೋಡಿ? 4s ಹೋಯ್ತು, 2p ಹೋಯ್ತು, ಉಳ್ಕೊಂಡಿರೋದು m ಮತ್ತು 4i, ಹೌದಾ? ಒಂದು m ಇದೆ ಮತ್ತು 4i ಇದೆ, ಹೌದಾ? ಇಷ್ಟಿದೆ ನೋಡಿ. ಇದ್ರದ್ದು ಅರೇಂಜ್ಮೆಂಟ್ ಹೇಗಾದರೂ ಆಗ್ಬೋದು, ಹೌದಾ? 4s ಆರ್ ಟುಗೆದರ್ ಅಂದರೆ ಇದನ್ನ ಒಂದೇ ಟೈಪ್ ಅರೇಂಜ್ ಮಾಡೋದಕ್ಕೆ ಬರೋದು, ಪಿನೂ ಒಂದೇ ಟೈಮ್ ಅರೇಂಜ್ ಮಾಡೋದಕ್ಕೆ ಬರೋದು, ಹೌದಾ? ಯಾಕಂದರೆ ಪಿ ಮತ್ತು ಇನ್ನೊಂದು ಥರ ಅರೇಂಜ್ ಮಾಡಿದ್ರೆ ಸೇಮ್ ಇರ್ತದೆ. ಅದನ್ನು 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಬರ್ಕೊಂಡ್ರೂ ಒಂದೇ ಬರೋದು, ಹೌದಾ? ಈಗ ನೋಡಿ, ಇದನ್ನು ಕೇರ್ಫುಲ್ಲಾಗಿ ಮಾಡ್ಕೋಬೇಕು. 4s ಆರ್ ಟುಗೆದರ್ ಅಂತ ಹೇಳಿದಾರೆ ಅಷ್ಟೇ, ಮತ್ತು ಅದ್ರ ಪ್ಲೇಸ್ನ ಏನು ಡಿಸೈಡ್ ಮಾಡ್ತಿಲ್ಲ. ಅಂದರೆ ಅದು ಫಸ್ಟ್ ಪ್ಲೇಸಲ್ಲಾದರೂ ಬರ್ಬೋದು, ಸೆಕೆಂಡ್ ಪ್ಲೇಸಲ್ಲಾದರೂ ಬರ್ಬೋದು, ಥರ್ಡ್ ಪ್ಲೇಸಲ್ಲಾದರೂ ಬರ್ಬೋದು, ಈ ಥರ ಹೇಗಾದರೂ ಬರ್ಬೋದು ತಾನೆ. ಹಾಗೆ ಇಷ್ಟನ್ನು ಕಂಬೈನ್ ಮಾಡ್ಕೊಂಬಿಟ್ಟು ಇದನ್ನು ಏನಂತ ಹೇಳ್ತೀವಿ ಅಂದರೆ 1 ಲೆಟರ್ ಅಂತ ತೊಗೊತೀನಿ. 2p ಕಂಬೈನ್ ಮಾಡ್ಕೊಂಬಿಟ್ಟು ಇದನ್ನು ಏನಂತ ತೊಗೊತೀವಿ? 1 ಲೆಟರು. ಉಳ್ಕೊಂಡಿರೋದಿಲ್ಲ ಎಷ್ಟಿದೆ? 1 2 3 4 5 ಲೆಟರ್ಸ್ ಇದೆ. ಇದರಲ್ಲಿ 5 ಲೆಟರ್ಸ್ ಇದೆ. ಆಗ ಟೋಟಲ್ ಏನಾಯ್ತು ನಮಗೆ 5 6 7 ಲೆಟರ್ಸ್ ಆಗ್ಬಿಡುತ್ತೆ, ಹೌದಾ? ಅದಕ್ಕೆ ಇಲ್ಲಿ ಏನು ಮಾಡ್ಕೊತೀವಿ? ಹಿಯರ್ 4s ಆರ್ ಟುಗೆದರ್ ತಾನೆ, ಹೌದಾ? ದಟ್ ಇಂಪ್ಲೈಸ್ ಕನ್ಸಿಡರ್ all 4s as 1 ಲೆಟರ್ ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿರೋದು? ಹಿಯರ್ 2p ಆರ್ ಟುಗೆದರ್, ಹೌದಾ? ದಟ್ ಇಂಪ್ಲೈಸ್ ಇಲ್ಲಿ ಏನು ಮಾಡ್ಕೊತೀವಿ? ಕನ್ಸಿಡರ್ ಆಲ್ 2p ಆಸ್ 1 ಲೆಟರ್, ಹೌದಾ? ಹಾಗಾದ್ರೆ ನಾವು ಹೌದಾ ನೋಡಿ, ಟೋಟಲ್ ನಂಬರ್ ಆಫ್ ವರ್ಡ್ಸ್ words formed by the letters of the word Mississippi ಅಲ್ಲ, such that ಏನು ಕಂಡೀಷನ್ ಇರೋದು? such that all 4s are together and 4p are together, ಹೌದಾ? ಈಸ್ ನೋಡಿ, ಈಸಿಯಾಗಿ ಬರೀಬೋದು. ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಾಯ್ತು ಅಂದರೆ 7 ಇದೆ ತಾನೆ, ಅದಕ್ಕೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನೋಡಿ. ಇದರೊಳಗೆ ಯಾವ್ದು ರಿಪೀಟ್ ಆಗಿದೆ ಅಂತ ನೋಡ್ಕೋಬೇಕು. ಇದು 1 ಅಂತ ತೊಗೊಂಡಿದ್ದೀವಿ, ಮತ್ತು ಇದು ರಿಪೀಟ್ ಅಲ್ಲ. ಇದನ್ನು 1 ಅಂತ ತೊಗೊಂಡು ಇದು ರಿಪೀಟ್ ಅಲ್ಲ. ಇವೆಲ್ಲ ಕಂಬೈನ್ ಆಗ್ಬಿಟ್ಟು ಒಂದೊಂದೇ ಲೆಟರ್ ಆಗಿರೋದು. ಇಲ್ಲಿ ಯಾವ್ದು ರಿಪೀಟ್ ಆಗಿದೆ ಅಂದರೆ I 4 ಟೈಮ್ಸ್ ರಿಪೀಟ್ ಆಗಿದೆ ತಾನೆ, ಅದಕ್ಕೆ ಡಿವೈಡಿಂಗ್ ಬೈ 4 ಫ್ಯಾಕ್ಟೋರಿಯಲ್ ಮಾಡ್ಕೊಂಡು ಆಯಿತು. ಅಂದರೆ 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್. 4 4 ಕ್ಯಾನ್ಸಲ್ ಆಯಿತು. 7 ಇಂಟು 6 ಇಂಟು 5, 6 5 30, 30 7 210 ಬರುತ್ತೆ, ಹೌದಾ? ಆಯ್ತಲ್ಲ ನೋಡಿ. ಫಸ್ಟ್ ಒಂದು ಡಿಫ್ರೆಂಟ್ ಇದೆ, ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. 4s ಆರ್ ಟುಗೆದರ್, ಅದಕ್ಕೆ 4sನ ಕಂಬೈನ್ ಮಾಡ್ಕೊಂಬಿಟ್ಟು 1 ಲೆಟರ್ ಅಂತ ತೊಗೊಂಡ್ವಿ. 2p ಆರ್ ಟುಗೆದರ್, ಅದನ್ನು ಕಂಬೈನ್ ಮಾಡ್ಕೊಂಬಿಟ್ಟು 1 ಲೆಟರ್ ಅಂತ ತೊಗೊಂಡ್ವಿ. ಇದು ನೋಡಿ, ಇದೇ ಕ್ವಶನ್ನಲ್ಲಿ ಏನಾದರೂ ಆಲ್ 4s ಶುಡ್ ಕಮ್ ಇನ್ ದ ಫಸ್ಟ್ 4 ಪ್ಲೇಸ್ ಅಂತ ಹೇಳಿದ್ರು ಅಂದ್ಕೊಳ್ಳಿ. ಅಂದರೆ ಫಸ್ಟ್ 4 ಪ್ಲೇಸಲ್ಲೇ ಇದು ಬರಬೇಕು ಅಂತ ಹೇಳಿದ್ರೆ ಅವಾಗಿನ 1 ಲೆಟರ್ ಅಂತ ಕನ್ಸಿಡರ್ ಮಾಡೋ ಆಗಿಲ್ಲ. ಇದು ಫಿಕ್ಸ್ ಆಗಿಬಿಡುತ್ತೆ, ಇದು ಪ್ಲೇಸ್, ಹೌದಾ? ಫಿಕ್ಸ್ ಆಗಿಬಿಡುತ್ತೆ ಅಂದರೆ ಇದು ಇಲ್ಲೇ ಇರುತ್ತೆ. ಅವಾಗ ಮತ್ತೆ ಇವು ಇಷ್ಟನ್ನೇ ಕನ್ಸಿಡರ್ ಮಾಡ್ಕೊಂಡು ಅವಾಗ 6 ಲೆಟರ್ಸ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು, ಹೌದಲ್ಲ? ನೆಕ್ಸ್ಟ್ ಆ ಥರದ್ದು ಕ್ವಶನ್ಸ್ ಬರುತ್ತೆ, ಅದಕ್ಕೆ ಐಡಿಯಾ ಗೊತ್ತಾಗಬೇಕಷ್ಟೇ. ಅಂದರೆ ಫಸ್ಟ್ ದ ಗಿವನ್ ವರ್ಡ್ ಶುಡ್ ಸ್ಟಾರ್ಟ್ ಫ್ರಮ್ ಪಿ ಅಂತ ಹೇಳ್ಬೋದು. ಅವಾಗ ಪಿ ಇಂದನೇ ಸ್ಟಾರ್ಟ್ ಆಗಬೇಕು ಅಂದರೆ ಫಸ್ಟ್ ಪ್ಲೇಸ್ನೇ ಏನು ತೊಗೊಂಡ್ಬೇಕು ನಾವು ಅಲ್ಲಿ ಪಿ ಅಂದ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಈ ಐಡಿಯಾನೂ ಗೊತ್ತಿರಬೇಕು, ಆಯ್ತಲ್ಲ? ಈಗ ಹಾಗೆ ಫಸ್ಟ್ ಒನ್ ಗೊತ್ತಾಯಿತು, 210 ಬರುತ್ತೆ. ಇದು ನೋಡಿ, ಸೆಕೆಂಡ್ ಒನ್ ಯಾವ ಥರ ಮಾಡ್ಕೊತೀವಿ ಅಂತೇಳಿ.
ಆಲ್ 4i ಆರ್ ನಾಟ್ ಟುಗೆದರ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ಡೈರೆಕ್ಟಾಗಿ ನಾಟ್ ಟುಗೆದರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ. ಹಾಗಾದ್ರೆ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂದರೆ, ಫಸ್ಟು ಆಲ್ 4i ಆರ್ ಟುಗೆದರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆಲ್ 4i ಆರ್ ಟುಗೆದರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದರೊಳಗೆ ನಮಗೆ ಟೋಟಲ್ ಪರ್ಮಿಟೇಷನ್ ಒಳಗೆ ಅದನ್ನು ಸಪ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಏನು ಬರುತ್ತೆ ನಮಗೆ ಅಲ್ಲಿ ನಾಟ್ ಟುಗೆದರ್ ಬಂದ್ಬಿಡುತ್ತೆ, ಹೌದಾ? ಹೇಗೆ ನೇಮ್ ಹಾಕೋಬೇಕಂದ್ರೆ ನೋಡಿ, ಈಗ ಫಸ್ಟಿಗೆ ಆಲ್ 4i ಆರ್ ಟುಗೆದರ್ ಅಂತ ತೊಗೊತೀನಿ. ನೆಕ್ಸ್ಟ್ ಉಳಿದಿರೋದು ಯಾವ್ದು ನೋಡಿ, ಒಂದು ಎಮ್ ಉಳಿತು, ನೆಕ್ಸ್ಟ್ 4s ಉಳಿತು, ನೆಕ್ಸ್ಟ್ 2 p ಉಳಿತು, ಹೌದಾ? ನೋಡಿ, ಇಲ್ಲಿ ಇದನ್ನೆಲ್ಲದನ್ನು ಸೇರ್ಕೊಂಡ್ಬಿಟ್ಟು ಏನಂತ ತೊಗೊತೀನಿ, 1 ಲೆಟರ್ ಅಂತ ತೊಗೊತೀನಿ. ಇನ್ನು ಉಳಿದಿರೋದು ಹೌದಾ 7 ಲೆಟರ್ಸ್ ಉಳ್ಕೊಂಡಿದೆ. ಟೋಟಲ್ ಲೆಟರ್ಸ್ ಏನಾಯ್ತು ಅಲ್ಲಿ 8 ಲೆಟರ್ಸ್, ಹೌದಾ? ಅಂದರೆ ಇಲ್ಲಿ ಏನು ಮಾಡ್ಕೊತೀನಿ, ಹಿಯರ್ ಲೆಟ್ ಆಲ್ 4i ಆರ್ ಟುಗೆದರ್ ಅಂತ ತೊಗೊತಿದ್ದೀನಿ. that implies consider, ಹೌದಾ? ಕನ್ಸಿಡರ್ ಆಲ್ 4i ಆಸ್ 1 ಲೆಟರ್, ಹೌದಾ? ಇದರಲ್ಲಿ ನಾವು ನಂಬರ್ ಆಫ್ permutations such that all 4i are together is ಏನು ಬರೀಬೋದು ನಾವು, ಟೋಟಲ್ 8 ಲೆಟರ್ಸ್ ತಾನೆ, 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದರಲ್ಲಿ ಯಾವುದೇ ಸೇಮ್ ಇದೆ ಅದನ್ನು ಡಿವೈಡ್ ಮಾಡ್ತಾ ಹೋಗ್ಬೇಕು. ನೋಡಿ, ಇದನ್ನು ಸೇಮ್ ಅಂತ ತೊಗೊಳಕ್ಕೆ ಬರಲ್ಲ, ಇದು ಒಂದೇ ಒಂದು ಲೆಟರ್ ಅಂತ ತೊಗೊಂಡ್ಬಿಟ್ಟಿದ್ದೀವಿ. ನೋಡಿ, ಎಸ್ 4 ಟೈಮ್ಸ್ ಇದೆ, ಅದಕ್ಕೆ 4 ಫ್ಯಾಕ್ಟೋರಿಯಲ್, ಪಿ 2 ಟೈಮ್ಸ್ ಇದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್, ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೋಬೇಕು. 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಇಂಟು 1, 4 ಕ್ಯಾನ್ಸಲ್, 2 1s are 2, 4s are, ಹೌದಾ? 7 4s ಎಷ್ಟು ಬರುತ್ತೆ, 28 ಇಂಟು 6 5s are 30. ಇದು ಮಾಡ್ಕೊಂಡ್ರೆ ಆಯ್ತು, ಹೌದಾ? 7 4s are 28, 6 5s are 30, 8 3s are 24, 3 2s are 6 plus 2 ಅಂದ್ರೆ 8 40 ಬರ್ತದೆ, ಹೌದಾ? ನೋಡಿ, 8 3s are 24, 2 ಕ್ಯಾರಿ, 3 2s are 6 plus 2 ಅಂದ್ರೆ 8 40 ಬಂತು. ಇದೇನು ನಮಗೆ ಇದು ಆಲ್ 4i ಆರ್ ಟುಗೆದರ್ ಇದು, ಹೌದಾ? ಆದರೆ ನಮಗೇನು ಕೇಳಿರೋದು ಹಾಗಾದ್ರೆ ನಾಟ್ ಟುಗೆದರ್ ತಾನೆ. ಹಾಗಾದ್ರೆ ನಾವು ನೋಡಿ, ಆಲ್ ಅದ ನಂಬರ್ ಆಫ್ ಪರ್ಮಿಟೇಷನ್, number of permutation such that all 4i are not together, ಹೌದಾ? ಈಸ್ ಏನು ಮಾಡ್ಕೊಂತೀವಿ ಅಂದರೆ ನೋಡಿ, ಆಲ್ ಪರ್ಮಿಟೇಷನ್ಸ್ minus permutations in which all 4i are together. ಆಯ್ತಲ್ಲ? ಅದು ನೋಡಿ, ಕಂಪ್ಲೀಟ್ ಪರ್ಮಿಟೇಷನ್ ಮೈನಸ್ ಪರ್ಮಿಟೇಷನ್ ಇನ್ ವಿಚ್ ಆಲ್ 4i ಆರ್ ಟುಗೆದರ್. ಅಂದರೆ 4i ಟುಗೆದರ್ ಇರೋದನ್ನೆಲ್ಲ ರಿಮೂವ್ ಮಾಡಿಬಿಟ್ಟೆ ಅಂದರೆ ಇನ್ನು ಉಳಿದಿರೋ ಎಲ್ಲ ವರ್ಡಲ್ಲೂ ಏನಾಗಿರುತ್ತೆ, 4i ಆರ್ ನಾಟ್ ಟುಗೆದರ್ ಇರುತ್ತೆ ತಾನೆ. ಅದಕ್ಕೆ ಹೇಗಾದ್ರೆ ದಟ್ ಈಸ್ ಈಕ್ವಲ್ ಟು ಆಲ್ ಪರ್ಮಿಟೇಷನ್ ಅಂದರೆ ಇಲ್ಲಿ ಮಾಡ್ಕೊಂಡಿದ್ದೇವೆ 3 4 6 5 0 ಮೈನಸ್ 8 40, ಹೌದಾ? ಇದೆಷ್ಟು ಬರುತ್ತೆ ಚೆಕ್ ಮಾಡ್ಕೋಬೇಕಷ್ಟೆ. 3 4 6 5 0 ಮೈನಸ್ 8 40, ಹೌದಾ? ಡೈರೆಕ್ಟ್ ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳಿ, ಬರುತ್ತೆ 3 3 8 1 0 ಬರುತ್ತೆ, ಹೌದಾ? ಇಷ್ಟು ಬರುತ್ತೆ ಅಷ್ಟೇ ಆನ್ಸರು. ಆಯ್ತಲ್ಲ? ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ನಂಬರ್ 14.
Problem number 14. Find the number of arrangement of the letters. Find the number of arrangements of the letters of the word independence. Of the word independence. Independence. In how many of these arrangements? In how many of these arrangements? The first one. Do the words starts with P ಅಂತ ಹೇಳಿದ್ದಾರೆ. Word starts with P. ಇದರಲ್ಲಿ second one. Do all the vowels always occur together? Always occur together. Next, third one. Do the vowels never occur together? All vowels never occur together. Next, fourth one. ಇದೆಲ್ಲ ನಾಲ್ಕನೇ. Do the word begin with I and end in P? Word begin with I and end with P. End with P. ನೋಡ್ಕೊಳ್ಳಿ, ಡಿಫರೆಂಟ್ ಅದ ಅಂದರೆ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಬೇಕಷ್ಟೆ. ಫಸ್ಟ್ ನೋಡಿ, ಟೋಟಲ್ ಪರ್ಮಿಟೇಷನ್ ಅಂತ ಫೈಂಡ್ ಔಟ್ ಮಾಡ್ಬೋದು, ಹೌದಾ? ಆಫ್ ದ ವರ್ಡ್ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ದಾರೆ. ಗಿವನ್ ವರ್ಡ್ನ ಅರೇಂಜ್ ಮಾಡ್ಕೊಳ್ಳಿ, ಟೋಟಲ್ ಪರ್ಮಿಟೇಷನ್ ಅಂತ ಫೈಂಡ್ ಔಟ್ ಮಾಡ್ಬೋದು, ಹೌದಾ? ನೋಡ್ಕೊಳ್ಳಿ. ಫಸ್ಟ್ ಗಿವನ್ ವರ್ಡ್ ಈಸ್ ಏನು ಕೊಟ್ಟಿರೋದು? ಇಂಡಿಪೆಂಡೆನ್ಸ್, ಹೌದಾ? ನೋಡಿ, ಇದನ್ನೇ ರೀಅರೇಂಜ್ ಮಾಡಿದೆ ಅಂದರೆ ಹೇಗೆ ಬರೀಬೋದು ನೋಡಿ. ಐ ಒಂದೇ ಟೈಮ್ ಇದೆ, ಐ ಬರ್ಕೊತೀನಿ. ನೆಕ್ಸ್ಟ್ ಎನ್ ಎಷ್ಟು ಟೈಮ್ ಇದೆ? 1 2 3 ಟೈಮ್ಸ್ ಎನ್ ಇದೆ, ಹೌದಾ? 3 ಟೈಮ್ಸ್ ಎನ್ ಬರೀತೀನಿ. ನೆಕ್ಸ್ಟ್ ಡಿ ನೋಡ್ಕೊಂಡೆ ಅಂದರೆ 1 2 ಟೈಮ್ಸ್ ಇದೆ ಡಿ. ನೆಕ್ಸ್ಟ್ ಇ ನೋಡ್ಕೊತೀನಿ, 1 2 3 4 ಟೈಮ್ಸ್ ಇ ಇದೆ. ನೆಕ್ಸ್ಟ್ ಪಿ ನೋಡ್ಕೊಂಡೆ ಅಂದರೆ 1 ಟೈಮ್ ಇದೆ ಅಷ್ಟೇ ಪಿ. ನೆಕ್ಸ್ಟ್ ಇನ್ನೊಂದು ಸಿನೂ 1 ಟೈಮ್ ಇದೆ, ಇಷ್ಟಿದೆ ತಾನೆ, ಹೌದಾ? ಎಲ್ಲ ಲೆಟರ್ಸ್ ಆಯ್ತಲ್ಲ. ಅಂದರೆ ಟೋಟಲ್ ನೋಡಿ 1 + 3 4 5 6 6 + 4 10 10 + 2 ಅಂದರೆ 12 ಲೆಟರ್ಸ್ ಇದೆ, ಹೌದಾ? ಇದು ನೋಡಿ, ಹೇಗಾದ್ರೆ ನಾವು ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಹೌದಾ ಆಫ್ ದ ಗಿವನ್ ವರ್ಡ್ ಈಸ್ ಏನು ಬರೀಬೋದು? ಟೋಟಲ್ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಯಾವುದಾದ್ರು ರಿಪೀಟ್ ಆಗಿರುತ್ತೋ ಅದನ್ನೆಲ್ಲ ರಿಮೂವ್ ಮಾಡ್ಬೇಕು ತಾನೆ. ಇಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ, ಹಾಗೆ 3 ಫ್ಯಾಕ್ಟೋರಿಯಲ್. 2 ಟೈಮ್ಸ್ ರಿಪೀಟ್ ಆಗಿದೆ, 2 ಫ್ಯಾಕ್ಟೋರಿಯಲ್. ಇ ಮತ್ತೆ 4 ಟೈಮ್ಸ್ ಬಂದಿದೆ, ಅದಕ್ಕೆ 4 ಫ್ಯಾಕ್ಟೋರಿಯಲ್. ಇಷ್ಟು ಬರುತ್ತೆ, ಹೌದಾ? ಅದು ನೋಡಿ, ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ 12 ಇಂಟು 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1
ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಇಂಟು 4 ಫ್ಯಾಕ್ಟೋರಿಯಲ್ ಆಗಿ ಬರುತ್ತೆ. 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು ನೋಡಿ. 3 2s 6 ಮತ್ತು 6 ಕ್ಯಾನ್ಸಲ್ ಆಯಿತು. 2 1s 2 4s ಅಂದರೆ ಏನು ಬರ್ತದೆ 12 ಇಂಟು 11 ಇಂಟು 10 ಇಂಟು 9 ಇಂಟು 4 ಇಂಟು 7 ಇಂಟು 5 10 12 ಇಂಟು 11 ಇಂಟು 10 ಇಂಟು 9 ಇಂಟು 4 ಇಂಟು 7 ಇಂಟು 5 ಹೌದಾ ನೋಡಿ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಎಷ್ಟು ಬಂದಿದೆ ಅಂದರೆ ಇಷ್ಟು ಬರುತ್ತಲ್ಲ ನೋಡಿ. ಇದು ಟೋಟಲ್ ಪರ್ಮಿಟೇಷನ್. ಇದು ನೋಡಿ ಒಂದೊಂದನ್ನೇ ಸ್ಟಾರ್ಟ್ ಮಾಡ್ಕೊತೀವಿ. ಫಸ್ಟ್ ಒನ್ ಏನಂತ ಹೇಳಿರೋದು ವರ್ಡ್ ಸ್ಟಾರ್ಟ್ಸ್ ವಿತ್ ಪಿ ಅಂತ ಹೇಳಿದ್ದಾರೆ ಹೌದಾ. ಈಸಿ ಇದೆ. ಟೋಟಲ್ 12 ಲೆಟರ್ಸ್ ಇದೆ ತಾನೆ. ವರ್ಡ್ ಯಾವುದರಿಂದ ಸ್ಟಾರ್ಟ್ ಆಗಬೇಕು ನಮಗೆ ಪಿ ಇಂದ ಸ್ಟಾರ್ಟ್ ಆಗಬೇಕು ಹೌದಾ. ಹಾಗಾದರೆ ಫಸ್ಟ್ ವರ್ಡ್ ಅಂತ ಫಸ್ಟ್ ಲೆಟರ್ ಅಂತ ಫಿಕ್ಸ್ ಇದು ಒನ್ ವೇಸಲ್ಲಿ ಅಷ್ಟೇ ನೋಡಿ. ಉಳಿದಿರೋದು ಯಾವುದಾದಿದೆ ಒಂದು ಪಿ ಹೋಯ್ತು ಅಂದರೆ ಉಳ್ಕೊಂಡಿರೋದು ಯಾವುದದು ಐ ಇದೆ, ಎನ್ 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 ಇದೆ, ನೆಕ್ಸ್ಟ್ ಡಿ ಡಿ ಇದೆ, ನೆಕ್ಸ್ಟ್ 4 ಇ ಇದೆ, ನೆಕ್ಸ್ಟ್ ಇನ್ನೊಂದು ಸಿ ಇದೆ ಹೌದಾ ನೋಡಿ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲ ಆದರೆ ಅದು ಫಸ್ಟ್ ಪ್ಲೇಸಲ್ಲೇ ಬರಬೇಕು ಅಂತಿರಲಿಲ್ಲ. ಅದಕ್ಕೆ ಇದನ್ನು ಒಂದು ಲೆಟರ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ ಹೌದಾ. ಆದರೆ ಇದು ಫಸ್ಟ್ ಪ್ಲೇಸಲ್ಲೇ ಬರ್ಬೇಕು ತಾನೆ. ಹಾಗಾದ್ರೆ ಇದು ಫಿಕ್ಸ್ ಆಗ್ಬಿಡ್ತು. ಇದನ್ನೀಗ ಹೇಗೆ ಬೇಕಾದ್ರೂ ಅರೇಂಜ್ ಮಾಡ್ಬೋದು ಹೌದಾ. ಹಾಗಾದ್ರೆ ಇದರೊಳಗೆ ಎಷ್ಟು ಲೆಟರ್ಸ್ ಇದೆ ನಮಗೀಗ ಟೋಟಲ್ 12 ಇತ್ತು ಅದ್ರಲ್ಲಿ ಒಂದು ಹೋಯ್ತು ಅಂದರೆ ಇದು 11 ಲೆಟರ್ಸ್ ಇದೆ ಹೌದಾ. ಇವಾಗ ನೋಡಿ ನಾವು ನಂಬರ್ ಆಫ್ permutation of words starts with ಏನಂತ ಹೇಳ್ತೇನೆ ಪಿ ದ ಈಸ್ ಏನಂತ ಬರೀತೀನಿ ಟೋಟಲ್ 11 ಲೆಟರ್ಸ್ ಇರುತ್ತಾನೆ. ಅದಕ್ಕೆ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಅದರಲ್ಲಿ ಯಾವ್ದಾದ್ರು ರಿಪೀಟ್ ಆಗಿದೆ ಎನ್ 3 ಟೈಮ್ಸ್. ಅದಕ್ಕೆ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಹೌದಾ. ಇದು ಸಿಂಪ್ಲಿಫೈ ಮಾಡ್ಕೋಬೇಕು ನೋಡಿ. 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1 ಇಂಟು 2 ಇಂಟು 1 ಇಂಟು 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 3 2s 6 ಕ್ಯಾನ್ಸಲ್. 2 1s 2 4s ಅಂದರೆ ಎಷ್ಟು ಬರುತ್ತೆ 11 ಇಂಟು 10 ಇಂಟು 9 ಇಂಟು 4 ಇಂಟು 7 ಇಂಟು 5 ಹೌದಾ ನೋಡಿ. ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ. ನೋಡಿ ಇಷ್ಟು ಬಂದಿರಬೇಕು ಹೌದಾ. ನೋಡಿ ಫಸ್ಟ್ ಕ್ವಶನ್ ಆಯಿತು. ಸೆಕೆಂಡ್ ಕ್ವಶನ್ ನೋಡಿ ಕೇರ್ಫುಲ್ ಆಗಿ ಮಾಡ್ಕೊತೀನಿ. ಸೆಕೆಂಡ್ ಕ್ವಶನ್ ಓವೆಲ್ಸ್ ಆಲ್ವೇಸ್ ಅಕ್ಕರ್ ಟುಗೆದರ್ ಅಂತ ಹೇಳಿದ್ದಾರೆ ಹೌದಾ. ಓವೆಲ್ಸ್ ಆಲ್ವೇಸ್ ಅಕ್ಕರ್ ಟುಗೆದರ್ ಅಂದರೆ ಎಲ್ಲ ಓವೆಲ್ಸು ಒಟ್ಟಿಗೆ ಬರಬೇಕಷ್ಟೆ ಹೌದಾ. ನೋಡಿ ಇದರಲ್ಲಿ ಯಾವ್ಯಾವ್ದು ಓವೆಲ್ಸ್ ಇದೆ ಎ ಇ ಐ ಒ ಯು ಓವೆಲ್ಸ್ ತಾನೆ. ಒಂದು ಐ ಇದೆ ಅಷ್ಟೇ. ನೆಕ್ಸ್ಟ್ ನೋಡಿ ಇನ್ನು ಯಾವ ಓವೆಲ್ಸ್ ಎ ಇ ಐ ಒ ಯು ಹೌದಾ. ನೋಡಿ ಐ ಇದೆ ಇ ಇದೆ 4 ಟೈಮ್ಸ್ ಇ ಇದೆ. ಇನ್ಯಾವುದೋ ಓವೆಲ್ಸ್ ಇಲ್ಲ ಅಲ್ಲ ನೋಡಿ. ಎನ್ ಡಿ ಪಿ ಸಿ ಯಾವುದೋ ಓವೆಲ್ಸ್ ಅಲ್ಲ ಹೌದಾ. ಅದು ಏನೇನದು ಎನ್ 3 ಟೈಮ್ ಇದೆ, ಡಿ 2 ಟೈಮ್ ಇದೆ, ಪಿ 1 ಟೈಮ್ ಇದೆ, ಸಿ 1 ಟೈಮ್ ಇದೆ ಹೌದಾ. ನೋಡಿ ಆಲ್ ಓವೆಲ್ಸ್ ಆರ್ ಅಕ್ಕರ್ ಟುಗೆದರ್ ಅಂತ ಹೇಳಿದ್ರೆ ಇದೆಲ್ಲ ಒಟ್ಟಿಗೆ ಬರ್ಬೇಕು ತಾನೆ. ಇದನ್ನು 1 ಲೆಟರ್ ಅಂತ ತೊಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಉಳಿದಿರೋದು ಎಷ್ಟಿದೆ ಅಲ್ಲಿ 7 ಲೆಟರ್ಸ್ ಹೌದಾ. ಅದು ಟೋಟಲ್ ಇಲ್ಲಿ ಏನಾಯಿತು 8 ಲೆಟರ್ಸ್ ಹೌದಾ. ಈಗ ನೋಡಿ ಇದನ್ನು ಮತ್ತೆ ಅರೇಂಜ್ ಮಾಡ್ಬೋದು. ಇದನ್ನು ಎಷ್ಟು ಟೈಪ್ ಅರೇಂಜ್ ಮಾಡ್ಬೋದು ಅಂದರೆ 1 2 3 4 5 ಇದೆ ತಾನೆ. ಅದಕ್ಕೆ 5 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಟೈಪ್ ಅರೇಂಜ್ ಮಾಡ್ಬೋದು ಹೌದಾ. ನೋಡಿ ಅದಕ್ಕೆ ಏನು ಬೇಕಂತ ಹಿಯರ್ ಹೌದಾ. ಓವೆಲ್ಸ್
ಹೌದಾ? ಕ್ಯಾನ್ ಬಿ ಅರೇಂಜ್ಡ್, ಕ್ಯಾನ್ ಬಿ ಅರೇಂಜ್ಡ್ ಇನ್ ಎಷ್ಟು ಬೇಸಲ್ಲಿ 5 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಬೇಸ್. ಹೌದಾ? ಅಂದರೆ ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು 5 ಇಂಟು 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಅಥವಾ 5 ವೇಸಲ್ಲಿ ಅರೇಂಜ್ ಮಾಡ್ಬೋದು. ಅದು ನೋಡಿ ಈ ಒಂದು ಜಾಬ್ನ 5 ವೇಸಲ್ಲಿ ಅರೇಂಜ್ ಮಾಡ್ಬೋದು. ಅದಕ್ಕೆ ನೋಡಿ ಈಗ ಟೋಟಲ್ ನಾವು ನೋಡಿ ನಂಬರ್ ಆಫ್ permutations of the words, number of permutation of the words such that all vowels come together, or occur together. ಹೌದಾ? ಈಸ್ ನೋಡಿ ಓವೆಲ್ಸ್ನ ಎಷ್ಟು ಟೈಪ್ ಅರೇಂಜ್ ಮಾಡೋದು 5 ಟೈಮ್ಸ್ ತಾನೆ. ಅದಕ್ಕೆ ಅದನ್ನ ಫಸ್ಟ್ ಜಾಬ್ನ 5 ಅಂತ ತೊಗೊತೀನಿ ಇಂಟು ನೋಡಿ ಲ್ಯಾಕ್ 5 ಇಂಟು ತೊಗೊತಾ ಇದ್ದೀವಿ ಗೊತ್ತಾಗಬೇಕು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಆಲ್ ಎಸ್ ಕಮ್ಸ್ ಟುಗೆದರ್ ಅಂತ ಹೇಳಿದ್ವಿ. ಹೌದಾ? ಅವಾಗ ನೋಡಿ ಅಲ್ಲಿ ಎಸ್ ಎಲ್ಲದನ್ನು ಒಟ್ಟಿಗೆ ಇದ್ರು ಅದನ್ನ ಒಂದೇ ವೇಯಲ್ಲಿ ಅರೇಂಜ್ ಮಾಡೋಕ್ಕೆ ಬರೋದು ಎಸ್ 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 ಅಷ್ಟೇ. ಅದು ಇಲ್ಲಿ ನೋಡಿ 5 ವೇಸಲ್ಲಿ ಅರೇಂಜ್ ಮಾಡ್ಬೋದು. ಐ ಇ ಇ ಇ ಇ ಬರಿಬೋದು, ಅಥವಾ ಈ ಐನ ಫಸ್ಟ್ ಪ್ಲೇಸಲ್ಲೇ ಬರಿಬೇಕಂತೇನೆ ಸೆಕೆಂಡ್ ಪ್ಲೇಸಲ್ಲಿ ಬರ್ಕೊಂಡ್ರೆ ಇ ಐ ಇ ಇ ಇ ಇ ಈ ಥರ ಮರಿತಾ ಹೋಗ್ತಾನೆ. ಟೋಟಲ್ ಇದನ್ನು 5 ಟೈಪ್ಸ್ ಅರೇಂಜ್ ಮಾಡ್ಬೋದು. ಅದಕ್ಕೆ ಆ 5ನ ಬರ್ಕೊಂಡಿದ್ದೀನಿ ಇಂಟು ಟೋಟಲ್ ಲೆಟರ್ಸ್ ಎಷ್ಟಿದೆ ಈಗ 8 ಲೆಟರ್ಸ್ ತಾನೆ. ಅದಕ್ಕೆ 8 ಫ್ಯಾಕ್ಟೋರಿಯಲ್ ಬೈ ನೋಡಿ ನಾನು ಆಲ್ರೆಡಿ 1 ಅಂತ ಕನ್ಸಿಡರ್ ಮಾಡಿದ್ದೀವಿ, ಅದಕ್ಕೆ ರಿಪೀಟ್ ತೊಗೊಳೋಗಿಲ್ಲ. ಅದರಲ್ಲಿ ಏನೇನು ಉಳಿತದೆ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದನ್ನು ಸಿಂಪ್ಲಿಫೈ ಮಾಡಬೇಕು. 5 ಇಂಟು ಇದು 8 ಅಂತ ಹೇಳಿದ್ರೆ 8 ಫ್ಯಾಕ್ಟರ್ ಅಂದರೆ 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1. ಹೌದಾ? ನೋಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 2 1s 2 2s. ಹೌದಾ? ಅದು ಎಷ್ಟು ಬರೋದು ಚೆಕ್ ಮಾಡಬೇಕು. 5 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 2 ಮಾಡ್ಕೊಂಡ್ರೆ ಆಯಿತು. ಹೌದಾ? ನೋಡಿ ಕ್ಯಾಲ್ಕುಲೇಟ್ರಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಇಷ್ಟು ಬರುತ್ತಲ್ಲ, ಇಷ್ಟು ಬರುತ್ತಾ? ನೋಡಿ ಇದು ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ ಈಸಿಯಾಗಿ ಬರಿಬೋದಲ್ಲ. ಆಲ್ ಓವೆಲ್ಸ್ ನೆವರ್ ಅಕ್ಕರ್ ಟುಗೆದರ್. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡ್ಕೊಂಡಿದ್ವಿ ತಾನೆ, ಆ ಥರ ಮಾಡ್ಕೋಬೇಕು. ಅಂದರೆ ಆಲ್ 4 ಐಸ್ ಆರ್ ನಾಟ್ ಟುಗೆದರ್ ಅಂತ ಮಾಡಿದ್ವಲ್ಲ, ಅದೇ ಥರ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಸರಿ ನೋಡಿ ಥರ್ಡ್ ಒನ್ ಈಸಿಯಾಗಿ ಹೇಗೆ ಮಾಡ್ಕೊತೀವಿ ಅಂದರೆ ಥರ್ಡ್ ಒನ್ನಲ್ಲಿ ನೋಡಿ ಆಲ್ ಓವೆಲ್ಸ್ ನೆವರ್ ಅಕ್ಕರ್ ಟುಗೆದರ್. ಹೌದಾ? ಹೌದಾ? ಇಸ್ ಈಕ್ವಲ್ ಟು ಇಲ್ಲಿ ಏನು ಬರೀಬೋದು ಅಂದರೆ ಟೋಟಲ್ ಪರ್ಮಿಟೇಷನ್ ಮೈನಸ್ ಏನು ಆಲ್ ಓವೆಲ್ಸ್ ಅಕ್ಕರ್ ಟುಗೆದರ್ ತಾನೆ. ಓವೆಲ್ಸ್ ಅಕ್ಕರ್ ಟುಗೆದರ್. ಹೌದಾ? ನೋಡಿ ಎರಡು ಮಾಡ್ಕೊಂಡಿದ್ದೀವಿಲ್ಲ ಆಲ್ರೆಡಿ. ಟೋಟಲ್ ಪರ್ಮಿಟೇಷನ್ ಎಷ್ಟು ಬಂದಿದೆ 1663200 ಮೈನಸ್ ಇದು 16800. ನೋಡಿ ಇದನ್ನು ಅಷ್ಟೇ ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೊಳ್ಳಿ, ಏನು ಬರುತ್ತೆ ಅದು ಬರ್ಕೊಂಡ್ರೆ ಆಯಿತು. ಇಷ್ಟು ಬರುತ್ತಲ್ಲ. ನೋಡಿ ಇಷ್ಟು ಬರುತ್ತೆ ಅದಕ್ಕೆ ಆನ್ಸರು ಥರ್ಡ್ ಒನ್ಗೆ. ಗೊತ್ತಾಗ್ತದಲ್ಲ ಹೇಗೆ ಮಾಡ್ತಿದ್ವಿ ಅಂತೇಳಿ. ನೋಡಿ ಫೋರ್ತ್ ಒನ್ ಈಸಿ ಇದೆ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು. ನೋಡ್ಕೊಳ್ಳಿ ಫೋರ್ತ್ ಒನ್ ಹೇಗೆ ಮಾಡ್ಕೊತೀವಿ ಇದರಲ್ಲೇ. ನೋಡ್ಕೊಳ್ಳಿ ಏನಂತ ಹೇಳಿದ್ರೆ ಬಿಗಿನ್ಸ್ ವಿತ್ ಐ ಆ್ಯಂಡ್ ಎಂಡ್ಸ್ ವಿತ್ ಪಿ. ಫಸ್ಟ್ ಲೆಟರ್ ಐನೇ ಆಗಬೇಕು, ಲಾಸ್ಟ್ ಲೆಟರ್ ಪಿನೇ ಆಗಬೇಕು. ಅವೆರಡು ಫಿಕ್ಸ್ ತಾನೆ. ಹೌದಾ? ಅಂದರೆ ಫಸ್ಟ್ ಲೆಟರ್ ಐ ಆಗಬೇಕು, ಇದು ಫಿಕ್ಸ್ ಅನ್ಕೊತೀನಿ. ಇದು ಪಿನೇ ಆಗಬೇಕು. ಅದು ಉಳ್ಕೊಂಡಿರೋದು ಯಾವ್ದಾದ್ರು ನೋಡಿ, ಐ ಆಗೋಯ್ತು, 3 ಎನ್ ಉಳ್ಕೊಂಡಿದೆ. ನೆಕ್ಸ್ಟ್ 2 ಡಿ,
ಮತ್ತು 4 ಇ, ಎಷ್ಟು ಒಂದು ಸಿ ಉಳಿತು. ಹೌದಾ, ಪಿನ ಲಾಸ್ಟಿಗೆ ಬರ್ಕೊಂಡಿದ್ವಿ. ಹೌದಾ, ಹಾಗಾದ್ರೆ ಇದು ಫಿಕ್ಸ್, ಇದು ಚೇಂಜ್ ಆಗಲ್ಲ ತಾನೆ, ಇದು ಫಿಕ್ಸು, ಇದು ಚೇಂಜ್ ಆಗಲ್ಲ. ಹೌದಾ, ಹಾಗಾದ್ರೆ ಲೆಟರ್ಸ್ ಎಷ್ಟು ಉಳಿತದೆ? ಟೋಟಲು 10 ಲೆಟರ್ಸ್ ಬರುತ್ತೆ ಅಷ್ಟೇ. ಹೌದಾ, ಹಾಗಾದ್ರೆ ನಾವು ನಂಬರ್ ಆಫ್ ಪರ್ಮಿಟೇಷನ್ಸ್ in which words starts with I ಅಲ್ಲ, ಅಥವಾ begin with I and ends with P ಹೌದಾ, ಈಸ್ ಏನು ಬರೀ ಟೋಟಲ್ 10 ಇರುತ್ತಾನೆ, ಅದಕ್ಕೆ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n 3 ಟೈಮ್ಸ್ ಇದೆ, ಅದಕ್ಕೆ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಬರುತ್ತೆ. ಅಂದರೆ 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್, ಅಂದರೆ 3 ಇಂಟು 2 ಇಂಟು 1 ಇಂಟು 2 ಇಂಟು 1 ಇಂಟು 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, 3 2 6 ಕ್ಯಾನ್ಸಲ್, 2 1 2 4 ಅಂದರೆ ಎಷ್ಟು ಬರ್ಬೋದು? 10 ಇಂಟು 9 ಇಂಟು 4 ಇಂಟು 7 ಇಂಟು 5 ಇಸ್ ಈಕ್ವಲ್ ಟು. ಹೌದಾ, ನೋಡಿ ಇದನ್ನು ಅಷ್ಟೇ ಕ್ಯಾಲ್ಕುಲೇಟರ್ ಮಾಡಿ ಬರುತ್ತೆ. ಇಷ್ಟು ಮಾತಲ್ಲ, ಆಯ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಿಗೆ ಇದಕ್ಕೆ ಇರೋ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು. ಇದರೊಳಗೆ ಐ ಮತ್ತು ಪಿ ಫಿಕ್ಸ್ಡ್ ಇದು, ಅದಕ್ಕೆ ಇದನ್ನು ಮತ್ತೆ 1 1 ಅಂತ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಆಯ್ತಲ್ಲ, ಅದೇನು ಫಿಕ್ಸ್ಡ್ ಇರಲಿಲ್ಲ ಅಂತ ಹೇಳಿದ್ರೆ ಅವೆರಡು ಟುಗೆದರ್ ಅಂತ ಹೇಳಿದ್ರು ಅಂದರೆ ಯಾವ ಪ್ಲೇಸಲ್ಲಿ ಅದು ಬರ್ಬೋದು. ಅವಾಗ ಅದ್ರದ್ದು ಲೆಟರ್ ಕೌಂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ, ಹಾಗೆ ಸ್ವಲ್ಪ ಡಿಫ್ರೆಂಟ್ ಇದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕಿದು. ಆಯ್ತಲ್ಲ. ಇದು ನೆಕ್ಸ್ಟ್ ಪ್ರಾಬ್ಲಮ್ 15. ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ನಂಬರ್ 15. Find the number of different 8 letter arrangement that can be made from the letter of the word daughter ಅಂತ ಹೇಳಿದರೆ. Find the number of different 8 letter arrangement that can be made from the letters of the word daughter, so that first one, all vowels occur together. All vowels occur together. Second one, all vowels do not occur together. All vowels do not occur together. ಹೌದಲ್ಲ, ಈಸಿ ಇದೆ ನೋಡಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರುತ್ತೆ ನೋಡ್ಕೊಳ್ಳಿ ಯಾವ ಥರ ಮಾಡ್ಕೊತೀವಿ ಅಂದರೆ. ಗಿವನ್ ವರ್ಡ್ ಈಸ್ ಡಾಟರ್ ಅಲ್ಲ, ಇದು ನೋಡಿ ರೀಅರೇಂಜ್ ಏನಾದ್ರು ಮಾಡ್ಕೊಳಕ್ಕೆ ಹೋದ್ವಿ ಅಂದ್ರೆ ಇದರಲ್ಲಿ ಯಾವ ಲೆಟರ್ಸ್ ರಿಪೀಟ್ ಆಗಿಲ್ಲ ನೋಡಿ. ಡಿ ಒಂದೇ ಟೈಮ್ ಇದೆ, ಎನು ಒಂದೇ ಟೈಮ್ ಇದೆ, ಯುನು ಒಂದೇ ಟೈಮ್ ಇದೆ, ಜಿನು ಒಂದೇ ಟೈಮ್ ಇದೆ, ಹೆಚ್ ಒಂದು ಟೈಮ್ ಇದೆ, ಟಿ ಇ ಆರ್. ಹೌದಾ, ಯಾವುದೂ ರಿಪೀಟೇ ಆಗಿಲ್ಲ ಇಲ್ಲಿ. ಅಂದರೆ ಟೋಟಲ್ ಇದರೊಳಗೆ ಎಷ್ಟು ಲೆಟರ್ಸ್ ಇದೆ ಅಂದರೆ 8 ಲೆಟರ್ಸ್ ಇದೆ. ನೋಡಿ, ನಾವು ನಂಬರ್ ಆಫ್ ಪರ್ಮಿಟೇಷನ್ permutations of the 8 letter words is ಏನಾಗಿರುತ್ತೆ ಅಂದರೆ 8 ಫ್ಯಾಕ್ಟೋರಿಯಲ್. ಯಾವುದೋ ರಿಪೀಟ್ ಆಗಿಲ್ಲ ತಾನೆ, ಅದಕ್ಕೆ ಡಿವೈಡೆಡ್ ಬೈ ಏನೂ ಮಾಡಲ್ಲ. ಹೌದಾ, ನೋಡಿ 8 ಫ್ಯಾಕ್ಟೋರಿಯಲ್ನ ಸಿಂಪ್ಲಿಫೈ ಮಾಡ್ಕೊತೀನಿ. ಅಂದರೆ ದಟ್ ಈಸ್ ಈಕ್ವಲ್ ಟು 8 ಇಂಟು 7 ಇಂಟು 6 ಇಂಟು
5 ಇಂಟು 4 ಇಂಟು 3 ಇಂಟು 2 ಇಂಟು 1 ಹೌದಾ? ಇದೆಷ್ಟು ಬರುತ್ತೆ ಚೆಕ್ ಮಾಡ್ಕೊಳೋದಷ್ಟೇ. ನೋಡಿ ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೊಡಿ ಅಷ್ಟೇ. ಅದನ್ನು ಎಷ್ಟು ಬರುತ್ತಲ್ಲ, ಎಷ್ಟು ಬರಬೇಕು ನೋಡಿ. ಈಗ ಫಸ್ಟ್ ಒನ್ ಏನಂತ ಹೇಳಿರೋದು, ಆಲ್ ಓವೆಲ್ಸ್ ಅಕ್ಕರ್ ಟುಗೆದರ್ ಅಂತ ಹೇಳಿದ್ದಾರೆ ಹೌದಾ? ಅಂದರೆ ಎಲ್ಲ ಓವೆಲ್ಸು ಒಟ್ಟಿಗೆ ಬರ್ಕೋಬೇಕು ತಾನೆ. ನೋಡಿ ಇದರಲ್ಲಿ ಯಾವ್ಯಾವ್ದು ಓವೆಲ್ಸ್ ಇದೆ, ಒಂದು ಎ ಇದೆ, ನೆಕ್ಸ್ಟ್ ಇ ಏನಾದ್ರು ಇದೆ, ಇನೂ ಇದೆ ನೋಡಿ. ಐ ಅನ್ನೋದು ಯಾವುದೂ ಇಲ್ಲ ಇಲ್ಲಿ, ಓ ಇಲ್ಲ, ಯು ಇದೆ, ಎ ಇ ಯು ಇದು 3 ಓವೆಲ್ ತಾನೆ. ಉಳ್ಕೊಂಡಿರೋದು ಯಾವುದಾದ್ರು ಡಿ ಜಿ ಹೆಚ್ ಟಿ ಆರ್. ನೋಡಿ ಆಲ್ ಓವೆಲ್ಸ್ ಆರ್ ಅಕ್ಕರ್ ಟುಗೆದರ್ ಅಂತ ಹೇಳಿದ್ದಾರೆ ಹೌದಾ? ಹಾಗಾದ್ರೆ ಇದನ್ನು 1 ಅಂತ ಕನ್ಸಿಡರ್ ಮಾಡ್ತೀನಿ. ಇದರಲ್ಲಿ ಎಷ್ಟು ಲೆಟರ್ಸ್ ಇದೆ, 5 ಲೆಟರ್ಸ್ ಇದೆ. ಹಾಗಾದ್ರೆ ಟೋಟಲ್ 6 ಲೆಟರ್ಸ್ ಬಂತು ಹೌದಾ? ಮತ್ತು ಇದನ್ನು ಎಷ್ಟು ಟೈಪ್ ಅರೇಂಜ್ ಮಾಡ್ಬೋದು, 3 ಫ್ಯಾಕ್ಟೋರಿಯಲ್ ಟೈಪ್ ಅರೇಂಜ್ ಮಾಡ್ಬೋದು ತಾನೆ. ಹಾಗಾದ್ರೆ 6 ಟೈಪ್ಸ್ ಅರೇಂಜ್ ಮಾಡ್ಬೋದು ಹೌದಾ? ನೋಡಿ ಹಿಯರ್ ನೋಡಿ ಓವೆಲ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ 3 ಫ್ಯಾಕ್ಟೋರಿಯಲ್ ಅಥವಾ 6 ವೇಸ್ ಬರೀಬೋದಲ್ಲ. 3 ಫ್ಯಾಕ್ಟೋರಿಯಲ್ ಅಂದರೆ 6 ಬರುತ್ತೆ, 3 ಇಂಟು 2 ಇಂಟು 1 ಅಲ್ಲ ಹೌದಾ? Therefore number of permutation permutations in which all vowels comes together is ಏನು ಬರಿಬೋದು, ಈಸ್ ಡೈರೆಕ್ಟ್ ಆಗಿ ಎಷ್ಟಿದೆ, ಅದು 6 ಇದೆ. 6 ಇಂಟು ಟೋಟಲ್ ಲೆಟರ್ 6 ಇದೆ ತಾನೆ. ಇದನ್ನು ಮತ್ತೆ ಯಾವುದೋ ರಿಪೀಟ್ ಆಗಲ್ಲ, ಅದಕ್ಕೆ 6 ಫ್ಯಾಕ್ಟೋರಿಯಲ್. 6 ಇಂಟು 6 ಫ್ಯಾಕ್ಟೋರಿಯಲ್ ಅಂದರೆ ಆ್ಯಕ್ಚುಲಿ 720 ಬರುತ್ತೆ. 6 ಇಂಟು 720 ಮಾಡ್ಕೊಂಡ್ರೆ ಆಯ್ತು. ಎಷ್ಟು ಬರುತ್ತೆ ಅಂದರೆ ಅದು ಎಷ್ಟು ಬಂದಿರಲ್ಲ. ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಅಂತೂ ಈಸಿಯಾಗಿ ಬರೀಬೋದಲ್ಲ. ಸೆಕೆಂಡ್ ಒನ್ ಏನಂತ ಹೇಳ್ತೀವಿ, ಆಲ್ ವೋವೆಲ್ಸ್ ಡು ನಾಟ್ ಅಕರ್ ಟುಗೆದರ್ ಹೌದಾ? ಹಾಗಾದ್ರೆ ಇಲ್ಲಿ ಡೈರೆಕ್ಟಾಗಿ ಆಲ್ ವೋವೆಲ್ಸ್ ಡು ನಾಟ್ ಅಕರ್ ಟುಗೆದರ್ ಇಸ್ ಈಕ್ವಲ್ ಟು ಏನು ಬರೀತೀವಿ, ಟೋಟಲ್ ಪರ್ಮಿಟೇಷನ್ ಮೈನಸ್ ವೋವೆಲ್ಸ್ ಅಕರ್ ಟುಗೆದರ್ ಹೌದಾ? ಟೋಟಲ್ ಪರ್ಮಿಟೇಷನ್ ಜಸ್ಟ್ ಮಾಡ್ಕೊಂಡಿದ್ವಿ, ಎಷ್ಟು ಬಂದಿದೆ, 40320 ಅಲ್ಲ, ಮೈನಸ್ 4320 ಇದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಅಷ್ಟೇ ನೋಡಿ, ಕ್ಯಾಲ್ಕುಲೇಟರ್ ಮಾಡ್ಕೋಬೋದು. ಎಷ್ಟು ಬರುತ್ತೆ, 36000 ಬರುತ್ತಲ್ಲ. ಎಷ್ಟು ಬರುತ್ತೆ ಅಷ್ಟೇ ಆನ್ಸರ್ ಆಯ್ತಲ್ಲ. ಬಟ್ ಹೇಗೆ ಮಾಡ್ಕೊತಿದ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ಸರ್, ಈಸಿನಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 16. In how many ways can the letter of the word permutations, letter of the word permutations be arranged if the first one words start with P and ends with S, start with P and ends with S. Second one, vowels are all together
vowels are together. Third, there are always 4 letters. There are always 4 letters between P and S. P and S. ಹೌದಾ? ನೋಡಿ ಇವೆರಡಂತೂ ಮಾಡ್ಕೋಬೋದು. ಎರಡನ್ನು ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ. ಹೌದಾ? ಥರ್ಡ್ ಒನ್ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತೇಳಿ ಗೊತ್ತಾಗುತ್ತೆ. ಫಸ್ಟ್ ಎರಡಂತೂ ಟ್ರೈ ಮಾಡ್ಕೋಬೋದು. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ತಾರೆ, ಬರುತ್ತೆ. ನೋಡ್ಕೊಳ್ಳಿ. ಗಿವನ್ ವರ್ಡ್ ಈಸ್ ಪರ್ಮಿಟೇಷನ್ಸ್ ಅಲ್ಲ, ನೋಡಿ ಇದನ್ನೇ ಹೇಗೆ ಬರ್ಕೋತೀನಿ ಅದು. ಪಿ ಇರೋದು ಒಂದೇ ಟೈಮ್. ಹೌದಾ? ಪಿ ಇರೋದು ಒಂದೇ ಟೈಮ್, ಅದಕ್ಕೆ ಪಿ ಬರ್ಕೊತಿದ್ವಿ. ನೆಕ್ಸ್ಟ್ ಇ ನೋಡಿ, ಒನ್ ಟೈಮ್ ಇದೆ, ಇಲ್ಲೆಲ್ಲೂ ಇಲ್ಲ. ಈನು ಒಂದೇ ಟೈಮ್ ಇದೆ. ನೆಕ್ಸ್ಟ್ ಆರ್, ಅದನ್ನು ಒಂದೇ ಟೈಮ್ ಇರೋದು. ಎಮ್, ಅದು ಒನ್ ಟೈಮ್ ಇದೆ. ಯು ಓನ್ಲಿ ಒನ್ ಟೈಮ್. ಟಿ ನೋಡಿ 2 ಟೈಮ್ಸ್ ಇದೆ. ನೆಕ್ಸ್ಟ್ ಎ ಒನ್ ಟೈಮ್ ಇದೆ. ಐ ಒ ಎನ್ ಎಸ್ ಒನ್ ಟೈಮ್ ಇದೆ. ಹೌದಾ? ಅದು ನೋಡಿ ಟೋಟಲ್ ಎಷ್ಟಿದೆ? ಟೋಟಲ್ 12 ಲೆಟರ್ಸ್. ಹೌದಾ? ಅದು ನೋಡಿ ನಾವು ನಂಬರ್ ಆಫ್ permutations is ಏನಾಗುತ್ತೆ? 12 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೋಬೋದಲ್ಲ. 12 ಇಂಟು 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್. ಹೌದಾ? 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಇದು ಎಷ್ಟು ಬರುತ್ತೋ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಕೊಳ್ಳಿ ಎಷ್ಟು. ಹೌದಾ? ಇದಂತೂ ಈಸಿ ಇದೆ ನೋಡಿ. ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಅದು ಈಸಿ ಇದೆ, ಮಾಡ್ಬೋದು. ಫಸ್ಟ್ ಕ್ವಶನ್ ಸ್ಟಾರ್ಟ್ಸ್ ವಿತ್ ಪಿ ಆ್ಯಂಡ್ ಎಂಡ್ಸ್ ವಿತ್ ಎಸ್ ಅಂತ ಹೇಳಿದ್ದಾರೆ. ಹೌದಾ? ಸ್ಟಾರ್ಟ್ಸ್ ವಿತ್ ಪಿ ಆ್ಯಂಡ್ ಎಂಡ್ಸ್ ವಿತ್ ಎಸ್. ಹೌದಾ? ನೋಡಿ ಪಿನೂ ಒಂದೇ ಟೈಮ್ ಇರೋದು, ಎಸ್ಸು ಒಂದೇ ಟೈಮ್ ಇರೋದು. ಹೌದಾ? ಉಳಿದಿರೋ ಲೆಟರ್ಸ್ ಯಾವುದಾದ್ರು? ಇ ಆರ್ ಎಮ್ ಯು, ಟಿ 2 ಟೈಮ್ ಇದೆ. ನೆಕ್ಸ್ಟ್ ಎ ಐ ಓ ಎನ್. ಹೌದಾ? ಇಷ್ಟಿದೆ. ಅದು ನೋಡಿ ಇದರಲ್ಲಿ ಎಷ್ಟು ಲೆಟರ್ಸ್ ಬರ್ಬೋದು? 10 ಲೆಟರ್ಸ್ ಅಲ್ಲ, ಇವೆರಡಂತೂ ಲೆಟರ್ ಫಿಕ್ಸ್ಡ್ ಇದು. ಅದಕ್ಕೆ ಇಲ್ಲಿ ಏನು ಬರ್ತೀನಿ ನಾವು? ನಂಬರ್ ಆಫ್ permutations of words starts with P and ends with S. is ಏನು ಬರ್ತೀನಿ? ಟೋಟಲ್ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಬರುತ್ತೆ ಅಷ್ಟೇ. ಹೌದಾ? ಅಂದರೆ 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟ್ ನೋಡ್ಕೊಳ್ಳಿ ಸೆಕೆಂಡ್ ಒನ್. ಇಷ್ಟಂತೂ ಮಾಡ್ಕೊಂಡಿರ್ತೀವಿ. ಓವೆಲ್ಸ್ ಆರ್ ಅಕ್ಕರ್ ಟುಗೆದರ್. ಹೌದಾ? ಎಲ್ಲ ಓವೆಲ್ಸ್ ಒಟ್ಟಿಗೆ ಬರ್ಕೊತೀನಿ. ಹೌದಾ? ನೋಡಿ ಯಾವ್ದಾದ್ರು ಓವೆಲ್ಸ್ ಇರೋದು ಇದರೊಳಗೆ? ಎ ಇ ಐ ಒ ಯು ತಾನೆ. ಇ ಇದೆ, ನೆಕ್ಸ್ಟು ಯು ಇದೆ, ನೆಕ್ಸ್ಟ್ ಎ ಇದೆ, ಐ ಇದೆ, ಓ ಇದೆ. ಹೌದಾ? ಎ ಐ ಒ. ನೋಡಿ 5 ಓವೆಲ್ಸು ಇದಾವೆ ಇದರಲ್ಲಿ. ಹೌದಾ? ಉಳ್ಕೊಂಡಿರೋದು ಯಾವುದಾದ್ರು? ಪಿ ಆರ್ ಎಮ್, ಟಿ ಟಿ, ಎನ್ ಎಸ್. ಹೌದಾ?
ಇಷ್ಟು ಉಳ್ಕೊಂಡಿದೆ ನೋಡಿ. ಆಲ್ ವೋವೆಲ್ಸ್ ಕಮ್ ಟುಗೆದರ್ ಅಂದರೆ ಇದು ನಾವು ಒನ್ ಲೆಟರ್ ಅಂತ ತಗೋಬೇಕಲ್ಲ. ಇದರೊಳಗೆ ಎಷ್ಟಿದೆ? 7 ಲೆಟರ್ಸ್. ಟೋಟಲು 8 ಲೆಟರ್ಸ್ ಆಗುತ್ತದ. 8 ಲೆಟರ್ಸು ನೋಡಿ. ಇಲ್ಲಿ ಏನು ಮಾಡ್ಕೊಂತ ಹಿಯರ್ ಆಲ್ ವೋವೆಲ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಎಷ್ಟು ವೇಸು? 5 ಇದೆ ತಾನೆ, ಅದಕ್ಕೆ 5 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲ. ಅಂದರೆ 5 ಫ್ಯಾಕ್ಟೋರಿಯಲ್ ಅಂದರೆ ಆ್ಯಕ್ಚುಲಿ 120 ವೇಸ್ ಬರುತ್ತೆ. ಅದನ್ನು therefore number of permutations of words in which all vowels occur together is ಎಷ್ಟು ಬರುತ್ತೆ? 120 ಇಂಟು ನೋಡಿ. ಇದರೊಳಗೆ ಏನಿದೆ? 8 ಲೆಟರ್ಸ್ ತಾನೆ. 8 ಲೆಟರ್ಸಲ್ಲಿ ಯಾವುದು ರಿಪೀಟ್ ಆಗುತ್ತಾ? ಅದಕ್ಕೆ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಯಾವ್ದು ರಿಪೀಟ್ ಆಗ್ತದೆ? T 2 ಟೈಮ್ಸ್ ರಿಪೀಟ್ ಆಗುತ್ತೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್. ಅಂದರೆ 2 1s are 2, 60s ಆಗ್ಬಿಡುತ್ತೆ. 60 ಇಂಟು 8 ಫ್ಯಾಕ್ಟೋರಿಯಲ್. ಇದು ಸಿಂಪ್ಲಿಫೈ ಮಾಡ್ಕೊಂಡು ಬರೀಬೇಕು, ಹೌದಾ? ನೋಡಿ, 2 ಅಂತೂ ಈಸಿ ಇತ್ತು. ಪ್ರೀವಿಯಸ್ ಎಲ್ಲ ಮಾಡ್ಕೊತಿದ್ವಲ್ಲ, ಅದೇ ಐಡಿಯಾನೇ ಯೂಸ್ ಮಾಡಿದ್ವಿ. ಥರ್ಡ್ ಒನ್ ಒಂದು ಡಿಫ್ರೆಂಟ್ ಇದೆ. ಥರ್ಡ್ ಒನ್ ಯಾವ ಥರ ಮಾಡ್ಕೊತೀವಿ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಥರ್ಡ್ ಒನ್. ನೋಡಿ, ಥರ್ಡ್ ಒನ್ ಏನು ಕೊಟ್ಟಿರೋದು? ದೇರ್ ಆರ್ ಆಲ್ವೇಸ್ 4 ಲೆಟರ್ಸ್ ಬಿಟ್ವೀನ್ P ಆ್ಯಂಡ್ S ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಟೋಟಲ್ 12 ಲೆಟರ್ಸ್ ಇದ್ದಾವೆ, ಹೌದಾ? ನೋಡಿ, 12 ಬಾಕ್ಸ್ ತೊಗೊಂಡಿದ್ದೀನಿ, ಹೌದಾ? ನೋಡಿ, P ಮತ್ತು S ಯಾವ ಥರ ಬರುತ್ತೆ ನೋಡ್ಕೊಳ್ಳಿ. P ಬಂತು ಅಂದರೆ ಅಲ್ಲಿ ಮಧ್ಯೆ ಎಷ್ಟು ಲೆಟರ್ಸ್ ಇರಬೇಕು? 4 ಲೆಟರ್ಸ್ ಆದಮೇಲೆ S ಬರ್ಬೇಕು ತಾನೆ. ಹಾಗಾದ್ರೆ ನೋಡಿ, ಇಲ್ಲೆಲ್ಲಾದ್ರೂ P ಬಂತು ಅಂದರೆ ಇಲ್ಲಿ S ಬರಬೇಕು, ಹೌದಾ? ಈ ಥರ 1 ಟೈಪ್ ಬರಿಬೋದು. ನೋಡಿ, ಇಲ್ಲಿ ಇದು ನಾವು 1 ಟೈಪ್ ಅಂದ್ಕೊಂಡೆ, P1 S1, ಹೌದಾ? ನೆಕ್ಸ್ಟ್ ಅದೇ ಥರ P ಏನಾರು ಇಲ್ಲಿ ಬಂತು ಅಂದರೆ ಅವಾಗ S ಇಲ್ಲಿ ಬರ್ಬೇಕು ತಾನೆ. ಯಾಕಂದ್ರೆ ಮಧ್ಯ 4 ಲೆಟರ್ಸ್ ಗ್ಯಾಪ್ ಇರಬೇಕು, ಹೌದಾ? ಅದೇ ಥರ P ಏನಾರು ಇಲ್ಲಿಗೆ ಬಂತು ಅಂದರೆ S ಇಲ್ಲಿಗೆ ಬರುತ್ತೆ. P ಏನಾರು ಇಲ್ಲಿಗೆ ಬಂತು ಅಂದರೆ S ಇಲ್ಲಿಗೆ ಬರುತ್ತೆ. P ಏನಾರು ಇಲ್ಲಿಗೆ ಬಂತು ಅಂದರೆ S ಇಲ್ಲಿಗೆ ಬರುತ್ತೆ, ಹೌದಾ? ಯಾಕಂದ್ರೆ ಮಧ್ಯ 4 ಲೆಟರ್ಸ್ ಗ್ಯಾಪ್ ಇರಬೇಕಲ್ಲ. P ಈ ಪ್ಲೇಸಿಗೆ ಬಂತು ಅಂದ್ಕೊಳ್ಳಿ, ಅವಾಗ S ಈ ಪ್ಲೇಸಿಗೆ ಬರುತ್ತಲ್ಲ. P ಏನಾರು ಇಲ್ಲಿಗೆ ಬಂತು ಅಂದರೆ S ಇಲ್ಲಿಗೆ ಬರುತ್ತೆ, ಹೌದಾ? ಅಂದರೆ P ಮತ್ತು ಎಸ್ನ ಎಷ್ಟು ಟೈಪ್ ಅರೇಂಜ್ ಮಾಡ್ಬೋದು? 7 ಟೈಪ್ಸ್ ಅರೇಂಜ್ ಮಾಡ್ಬೋದು ಇಲ್ಲಿ, ಹೌದಾ? ನೋಡಿ, 7 ಟೈಪ್ಸ್ ಅಷ್ಟೇ ಅಲ್ಲ, P ಫಸ್ಟಿಗೆ ಬರಬೇಕು ಅಂತೇನೂ ಇಲ್ಲ. ಅಲ್ಲಿ ಫಸ್ಟಿಗೆಲ್ಲ S ಬಂದಿತ್ತು ಅಂದರೆ ನೆಕ್ಸ್ಟ್ P ಬರ್ತಾ ಹೋಗುತ್ತೆ. ಅಂದರೆ ಇಲ್ಲಿ S ಇಲ್ಲಿ ಬಂತು ಅಂದರೆ P ಇಲ್ಲಿ ಬರುತ್ತೆ, S2 ಇಲ್ಲಿಗೆ ಬಂತು ಅಂದರೆ P2 ಇಲ್ಲಿಗೆ ಬರುತ್ತೆ. ಹಾಗಾದ್ರೆ ಫಸ್ಟಿಗೆ S, ನೆಕ್ಸ್ಟ್ Pನು 7 ಟೈಪ್ಸ್ ಅರೇಂಜ್ ಮಾಡ್ಬೋದು, ಹೌದಾ? ಅಂದರೆ ಟೋಟಲ್ಲು 14 ಟೈಪ್ಸ್ ಅರೇಂಜ್ ಮಾಡ್ಬೋದು, ಹೌದಾ? ಅದು ನೋಡಿ, ಇಲ್ಲಿ ಹಿಯರ್ we can arrange P and S such that there are always 4 letters between P and S in ಏನಂತ ಹೇಳ್ತೀವಿ? 7 into 2 that is equal to 14 ways ಅಂತ ಹೇಳ್ತೀವಿ.
ನೋಡಿ ಯಾಕೆ ಇಂಟು 2 ತೊಗೊಂಡಿದ್ವಿ ಅಂದರೆ ಇಲ್ಲೆಲ್ಲ ಬರೀ ಫಸ್ಟ್ ಪಿ ಬರ್ಕೊಂಡಿದ್ವಿ. ಫಸ್ಟ್ ಪಿ ಇದ್ದಾಗ 7 ವೇಸು, ಫಸ್ಟ್ ಎಸ್ ಇದ್ದಾಗ 7 ವೇಸು, 7 + 7 ಎಷ್ಟಾಯ್ತು ನಮಗೆ ಅಲ್ಲಿ 14 ವೇಸ್ ಬಂದ್ಬಿಡುತ್ತೆ. ಹೌದಾ? ಈಗ ನೋಡಿ ನೆಕ್ಸ್ಟು, ಈಗ ಪಿ ಮತ್ತು ಎಸ್ನ ಅರೇಂಜ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಇಲ್ಲೆಲ್ಲ ಪಿ ಬರುತ್ತೆ ಅಂದ್ಕೊಳ್ಳಿ. ಫಸ್ಟ್ ಒಳಗೆ 4 ಆದಮೇಲೆ ಎಸ್ ಬರುತ್ತೆ. ಹೌದಾ? 6 ಆದಲ್ಲಿ 7 ಟೋಟಲ್ 12 ಪ್ಲೇಸ್. ಹೌದಾ? ಇನ್ನು ಉಳಿದಿರೋ ಲೆಟರ್ಸ್ನ ಇಲ್ಲಿ ಅರೇಂಜ್ ಮಾಡಬೇಕು. ಹೌದಾ? ಉಳಿದಿರೋ ಅಲ್ಲಿ ಯಾವ್ದಾದ್ರು ಲೆಟರ್ಸ್ ಅದು ERMUTT, ERMUTT, AION. ಹೌದಾ? AION ಇಷ್ಟು. ಹೌದಾ? ನೋಡಿ ಇದು ಎಸ್ ಮತ್ತು ಪಿ ಫಿಕ್ಸ್ಡ್, ಇದು ಆಲ್ರೆಡಿ ಅದನ್ನ ಅರೇಂಜ್ ಮಾಡಿಬಿಟ್ಟಿದ್ದೀವಿ 14 ವೇಸಲ್ಲಿ. ಹೌದಾ? ಈ ಪಿ ಮತ್ತು ಎಸ್ ಫಿಕ್ಸ್ಡ್ ಇದು. ಸರ್ ಉಳಿದಿರೋದನ್ನ ಅರೇಂಜ್ ಮಾಡಬೇಕು. ಉಳಿದಿರೋದು ಎಷ್ಟು ಲೆಟರ್ಸ್ ನಮಗೆ? 10 ಲೆಟರ್ಸ್ ಅಲ್ಲ? ಉಳಿದಿರೋದು ಎಷ್ಟಿದೆ ಅಂದರೆ 10 ಲೆಟರ್ಸ್ ಇದೆ. ಅದರಲ್ಲಿ ಟಿ 2 ಟೈಮ್ ಬಂದಿದೆ. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ ಏನು ಬರ್ಕೋತೀವಿ ನಾವು, ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ of the permutation of words such that there are 4 letters between P and S. The is ಏನು ಬರುತ್ತೆ? P and S ನ 14 ಟೈಮ್ಸ್ ಅರೇಂಜ್ ಮಾಡ್ಬೋದು. 14 ಇಂಟು ಇದನ್ನು 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಟಿ 2 ಟೈಮ್ ಬಂದಿರ್ತಾನೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್ ಮಾಡಬೇಕು. ಅಂದರೆ 14 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 2 ಇಂಟು 1 ಬೈ 2 ಫ್ಯಾಕ್ಟೋರಿಯಲ್ ತಾನೆ. 2 1s 2 7s ಮಾಡಿದೆ ಅಂದರೆ ಇದು 7 ಆಗುತ್ತೆ. ಹೌದಾ? ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬರೆದ್ರೆ ಆಯಿತು. ಹೌದಾ? ನೋಡಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ರಲ್ಲಿ ಬರ್ಕೊಳ್ಳಿ. ಎಷ್ಟು ಬರುತ್ತಲ್ಲ? ಹೌದಾ? ನೋಡಿ ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಅದ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಫಸ್ಟ್ ಈ ಅರೇಂಜ್ಮೆಂಟ್ ಗೊತ್ತಾಗಬೇಕು, ಅದಾದಮೇಲೆ ಇದು. ಹೌದಾ? ನೋಡಿ ಇವತ್ತು ಮಾಡ್ಕೊಂಡಿರೋ ಅಷ್ಟು ಪ್ರಾಬ್ಲಮ್ಸು ಡಿಫ್ರೆಂಟ್ ಅದ. ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಈ ಥರದ್ದು ಕೇಳ್ತಾ ಇದ್ದಾರೆ. ಓವೆಲ್ಸ್ ಕಮ್ ಟುಗೆದರು, ಓವೆಲ್ಸ್ ಡಸ್ ನಾಟ್ ಅಕರ್ ಟುಗೆದರ್, ಇದಂತೂ ಈಸಿಯಾಗಿ ಮಾಡ್ಕೋಬೋದು. ಎಷ್ಟೊಂದು ಪ್ರಾಬ್ಲಮ್ಸ್ ಅಲ್ಲಿ ಮಾಡ್ಕೊಂಡ್ವಿ. ಫಸ್ಟ್ ಲೆಟರ್ ಏನಾದ್ರು ಫಿಕ್ಸ್ ಮಾಡ್ಕೊಂಡಿದ್ವಿ, ಅದನ್ನು ಯಾವ ಥರ ಮಾಡಬೇಕು ಅಂತಲೂ ಗೊತ್ತಾಯಿತು. ಹೌದಾ? ಆಲ್ ಎಸ್ ಕಮ್ಸ್ ಟುಗೆದರ್ ಅಂತ ಹೇಳಿದಾಗ ಅದನ್ನು 1 ಲೆಟರ್ ಅಂತ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. ಆಲ್ ಓವೆಲ್ಸ್ ಕಮ್ ಟುಗೆದರ್ ಅಂದಾಗ ಆಲ್ ಓವೆಲ್ಸ್ನ 1 ಲೆಟರ್ ಅಂತ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ. ಹೌದಾ? ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಯಾಕಂದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಈ ಥರದ್ದು ಕಾಂಪಿಟೇಟಿವ್ಗೂ ಈ ಥರದ್ದು ಕೇಳ್ತಾ ಇರ್ತಾರೆ, ಅದಕ್ಕೆ ಗೊತ್ತಿರಬೇಕು. ಆಯ್ತಲ್ಲ? ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಾಂಬಿನೇಷನ್ಸ್ನ ತೊಗೊತೀವಿ. ಪರ್ಮಿಟೇಷನ್ ಐಡಿಯಾನ ಯೂಸ್ ಮಾಡಿಕೊಂಡು ಕಾಂಬಿನೇಷನ್ ಅಂದರೆ ಏನು ಅಂತ ತೊಗೊತೀವಿ ಅಷ್ಟೇ. ಆಯ್ತಲ್ಲ? ಥ್ಯಾಂಕ್ ಯು.